ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ಗೆ. ಇವತ್ತು ನಾನು ನನ್ನ ಚಾನಲ್ನಲ್ಲಿ ಯಾವುದೇ ರೀತಿಯ ರೆಸಿಪಿಗಳನ್ನು ಹಾಕ್ತಾ ಇಲ್ಲ. ಕಾರಣ ಇಷ್ಟೇ, ನಾಳೆಯಿಂದ ನವರಾತ್ರಿ ಹಬ್ಬ ಶುರು ಆಗುತ್ತೆ. ಸೊ ನವರಾತ್ರಿ ಬಗ್ಗೆ ಶಾರ್ಟಾಗಿ ಒಂದು ಸ್ವಲ್ಪ ಎಲ್ಲರಿಗೂ ತಿಳಿಸ್ಕೊಡೋಣ ಅಂತ ತಿಳ್ಕೊಂಡು, ಇದರಿಂದ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನವರಾತ್ರಿ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದು, ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನ ವೀಡಿಯೋಗಳ ಹೊಸ ಹೊಸ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ನೀವು ಯಾವುದೇ ವೀಡಿಯೋನ ಮಿಸ್ ಮಾಡ್ಕೊಳ್ಳುವಂಥ ಚಾನ್ಸೇ ಇರಲ್ಲ. ಸೊ ಬನ್ನಿ, ಹಾಗಿದ್ದರೆ ನವರಾತ್ರಿ ಬಗ್ಗೆ ತಿಳ್ಕೊಂಡು ಬರೋಣ. ನವರಾತ್ರಿ ಹಬ್ಬ ಹಿಂದೂ ಪಂಚಾಂಗದ ಪ್ರಕಾರ ಆಶ್ವಯುಜ ಶುದ್ಧ ಪ್ರತಿಪದೆಯ ದಿವಸ ಬರುತ್ತೆ ಅಂತ ಹೇಳ್ತಾರೆ. ಸೊ ನವರಾತ್ರಿ ಅಂತ ಹೆಸರೇ ಹೇಳೋ ಹಾಗೆ 9 ರಾತ್ರಿಗಳ ಸಮೂಹ, ಅಂದರೆ ನವ ಅಂದರೆ 9, ಸೊ 9 ರಾತ್ರಿಗಳ ಸಮೂಹ ಅಂತ ಹೇಳ್ತಾರೆ. ಇವತ್ತಿನ ದಿವಸ ಅಂದರೆ ನವರಾತ್ರಿಯ ದಿವಸ ದೇವಿ 9 ವಿವಿಧ ರೂಪಗಳಲ್ಲಿ ಆರಾಧಿಸಲ್ಪಡ್ತಾಳೆ. ಸೊ ಹಾಗೆ ಇದು ಒಂದು ಹಿಂದೂಗಳಿಗೆ ಒಂದು ಪವಿತ್ರವಾದ ಹಬ್ಬ ಅಂತ ಹೇಳ್ಬೋದು. ನಮ್ಮ ದೇಶದಲ್ಲಿ ಎಲ್ಲರೂ ಈ ಹಬ್ಬನ ಆಚರಿಸ್ತಾರೆ. ಅಂದರೆ ಹೇಳ್ತಾರಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲರೂ ಈ ಹಬ್ಬನ ಆಚರಿಸ್ತಾರೆ. ಆದರೆ ಅವರು ಆಚರಿಸುವ ವಿಧಿವಿಧಾನ ಬೇರೆ ಇರ್ಬೋದು, ಕರೆಯುವ ಹೆಸರು ಬೇರೆ ಇರ್ಬೋದು. ಅಂದರೆ ಯಾವ ರೀತಿ ಅಂತಂದರೆ, ನಾವೀಗ ನವರಾತ್ರಿಯನ್ನು ಕರ್ನಾಟಕದಲ್ಲಿ ದಸರಾ ಅಂತ ಹೇಳ್ಕೊಂಡು ಕರಿತೀವಿ. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ ಅಂತ ಹೇಳ್ಕೊಂಡು ಕರೀತಾರೆ. ಹೀಗೆ ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಕರೆದ್ರೂ, ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಆಚರಿಸಿದ್ರೂ ಬಟ್ ಆಚರಿಸೋದು ಮಾತ್ರ ನವರಾತ್ರಿ ಹಬ್ಬನೇ ಆಚರಿಸ್ತಾರೆ. ಹಾಗಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಹಬ್ಬನ ಆಚರಿಸ್ತಾರೆ ಅಂತ ಹೇಳ್ತಾರೆ. ಸೊ ನವರಾತ್ರಿ ಅಂತಂದ ಕೂಡಲೇ ಎಲ್ಲರಿಗೂ ಜಂಬೂ ಸವಾರಿ ನೆನಪಾಗುತ್ತೆ, ಮೈಸೂರು ಅರಮನೆ ನೆನಪಾಗುತ್ತೆ, ದುರ್ಗಾ ಪೂಜೆ ನೆನಪಾಗುತ್ತೆ. ಯಾಕೆ ಈ ದುರ್ಗಾ ಪೂಜೆನ ಮಾಡಿದರು, ಯಾಕೆ ಇದು ಹಬ್ಬ ಆಚರಣೆಗೆ ಬಂತು ಅಂತಂದರೆ, ಭೂಮಿ ಮೇಲೆ ದುಷ್ಟಶಕ್ತಿಗಳು ಹೆಚ್ಚಾದಾಗ ಅವುಗಳನ್ನು ಸಂಹಾರ ಮಾಡೋಕ್ಕಾಗಿ ದೇವಿ 9 ಅವತಾರಗಳನ್ನು ತಾಳಿದ್ಲು ಅಂತ ಹೇಳ್ತಾರೆ. ಅಂದರೆ ದುರ್ಗಾದೇವಿ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಿ ಶಿಷ್ಟರ ಪಾಲನೆಗೋಸ್ಕರ 9 ಅವತಾರಗಳನ್ನು ತಾಳಿ ಈ ದಿವಸನ ನವರಾತ್ರಿ ಹಬ್ಬ ಆಚರಿಸುವ ಹಾಗೆ ಮಾಡಿದ್ಲು ಅಂತ ಹೇಳ್ತಾರೆ. ಹಾಗೆ ಕೊನೆಯ ದಿವಸ ಅಂದರೆ ದಶಮಿಯ ದಿವಸ ಮಹಿಷಾಸುರನ ಸಂಹಾರ ಮಾಡಿ ವಿಜಯವನ್ನು ಪಡ್ಕೊಂಡ್ಲು ಅಂಥೇಳಿ, ಮಹಿಷಾಸುರ ಮರ್ದನ ಅಂತ ಏನು ಹೇಳ್ತೀವಿ ನಾವು. ಸೊ ಹಾಗೆ ಮಹಿಷಾಸುರನ ಸಂಹಾರ ಮಾಡಿದ್ಲು, ಅವತ್ತಿನ ದಿವಸ ವಿಜಯ ಪಡ್ಕೊಂಡ್ಲು ಅಂತ ಹೇಳ್ಕೊಂಡು ವಿಜಯದಶಮಿ ಅಂಥೇಳಿ ಆಚರಿಸ್ತೀವಿ. ಅವತ್ತಿನ ದಿವಸ ಅಂದರೆ ವಿಜಯದಶಮಿ ದಿವಸ ಶಮಿ ವೃಕ್ಷಕ್ಕೆ ಅಂದರೆ ಬನ್ನಿ ಮರಕ್ಕೆ ಪೂಜೆ ಮಾಡೋ ಪದ್ಧತಿ ಇದೆ. ಇದು ಮೈಸೂರಿನಲ್ಲಿನೂ ಮಾಡ್ತಾರೆ. ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಮಾಡ್ತಾರೆ. ಸೊ ಅದನ್ನು ಬನ್ನಿ ಮರನ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಸಾಯಂಕಾಲ ಅಷ್ಟೊತ್ತಿಗೆ ಮನೆಯ ಹಿರಿಯರಿಗೆ ಹಾಗೆ ಅಕ್ಕಪಕ್ಕದ ಮನೆಯ ಹಿರಿಯರಿಗೆ ಬನ್ನಿ ಕೊಟ್ಟು ಅವರಿಂದ ಆಶೀರ್ವಾದ ಪಡ್ಕೊಳ್ಳೋ ಪದ್ಧತಿ ನಮ್ಮಲ್ಲಿದೆ. ಹಾಗೆ ನಾನು ಆವಾಗಲೇ ಹೇಳಿದೆ, 9 ದಿವಸಗಳಲ್ಲಿ 9 ದೇವಿ ಅವತಾರಗಳನ್ನು ನಾವು ಆಚರಿಸ್ತೀವಿ ಅಂತ ಹೇಳ್ಕೊಂಡು. ಆದರೆ ಆ 9 ದೇವಿಯ ಅವತಾರದಲ್ಲಿ ವಿಭಿನ್ನ ಬಣ್ಣಗಳನ್ನು ಪ್ರತಿನಿಧಿಸ್ತಾಳೆ ದೇವಿ. ಹಾಗೆ ಆ ಪ್ರತಿಯೊಂದು ಬಣ್ಣಕ್ಕೂ ಒಂದೊಂದು ಧಾರ್ಮಿಕ ಹಿನ್ನೆಲೆ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದರಿಂದ 9 ದಿವಸಗಳು, ನವರಾತ್ರಿ 9 ದಿವಸಗಳು ಆ ದೇವಿಗೆ ಇಷ್ಟವಾದಂಥ ಬಣ್ಣಗಳಿಂದ ಆಕೆಯನ್ನು ಅಲಂಕರಿಸಿ ಪೂಜೆ ಮಾಡೋದ್ರಿಂದ ಭಕ್ತರ ಬದುಕಲ್ಲಿ ಶ್ರೇಯಸ್ಸು, ಶಾಂತಿ, ನೆಮ್ಮದಿ ನೆಲೆಸುತ್ತೆ ಅಂತ ಹೇಳ್ಕೊಂಡು ಒಂದು ನಂಬಿಕೆ ಇದೆ. ಆಮೇಲೆ ಕೆಲವೊಬ್ಬರು ಮನೆಯಲ್ಲಿ ಇದನ್ನು ಕೆಲವೊಂದು ರೀತಿಯಲ್ಲಿ ಆಚರಿಸ್ತಾರೆ. ಕೆಲವೊಬ್ಬರು ಮನೆಯಲ್ಲಿ ನಾರ್ಮಲಾಗಿ ಪೂಜೆ ಮಾಡಿ ಮುಗಿಸ್ತಾರೆ. ಇನ್ನು ಕೆಲವೊಬ್ಬರು ಮನೆಯಲ್ಲಿ ಉಪವಾಸ ಮಾಡೋ ಪದ್ಧತಿ ಇರುತ್ತೆ. ಹಾಗೆ ಇದನ್ನು 9 ದಿವಸನೂ ಮಾಡೋರು ಇರ್ತಾರೆ, ಕೆಲವೊಂದು ದಿವಸ ಮಾಡೋರು ಇರ್ತಾರೆ. ಇನ್ನು ಕೆಲವೊಬ್ಬರು ಮನೆಯಲ್ಲಿ ಬೆಳ್ಳಂಬೆಳಿಗ್ಗೆ ಅಂತಂದರೆ ನಸುಕಿನ ಜಾವದಲ್ಲಿ ಎದ್ದು ಸ್ನಾನ ಮಾಡಿ ಯಾರ ಜೊತೆನೂ ಮಾತಾಡದ ಹಾಗೆ ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋ ಪದ್ಧತಿ ಇದೆ. ಇದರಿಂದ ತಾವು ಅಂದ್ಕೊಂಡಿರೋ ಕೆಲಸ ಪೂರ್ಣಗೊಳ್ಳುತ್ತೆ, ಅದು ಈಡೇರೋಕ್ಕೆ ದೇವಿ ಆಶೀರ್ವಾದ ಮಾಡ್ತಾಳೆ ಅನ್ನೋದು ಒಂದು ನಂಬಿಕೆ. ಆದರೆ ಇನ್ನು ಕೆಲವೊಬ್ಬರು ಮನೆಯಲ್ಲಿ ಪುಟ್ಟ ಪುಟ್ಟ ಗೊಂಬೆಗಳನ್ನು ಅಲಂಕಾರ ರೀತಿಯಲ್ಲಿ ಅವುಗಳನ್ನು ಜೋಡಿಸಿ
ತಲತಲಾಂತರಗಳಿಂದ ಬಂದಂಥ ದೇವಿ ಗೊಂಬೆಗಳನ್ನು ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ಕೆಲವೊಬ್ಬರ ಮನೆಯಲ್ಲಿರುತ್ತೆ. ಸೊ ಹೀಗೆ 9 ದಿವಸಗಳು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಕೆಲವೊಬ್ಬರ ಮನೆಯಲ್ಲಿ ಆಚರಿಸ್ತಾರೆ. ಇದು ಹೇಳ್ತಾ ಹೋದರೆ ಹೀಗೆ ಹೇಳ್ತಾನೆ ಹೋಗಬೇಕು. ಎಷ್ಟೇ ವಿಷಯಗಳು ಇದ್ರೂ ಮುಗಿಯೋದೇ ಇಲ್ಲ ಇದು. ಸೊ ಇಷ್ಟು ವಿಷಯಗಳು ನಾನು ತಿಳ್ಕೊಳ್ಳೋಕ್ಕೆ ಸಾಕು ಅಂತ ಅನ್ನಿಸ್ತು. ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಏನು ತಪ್ಪಿದೆ ಅಂಥೇಳಿ ನನಗೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಾನು ತಿದ್ಕೋತೀನಿ. ಸೊ ಇವತ್ತಿಂದು ವಿಡಿಯೋ ಇಷ್ಟೇ. ಮುಂದಿನ ದಿವಸಗಳಲ್ಲಿ 9 ದಿವಸಗಳಲ್ಲಿ ಆ ದೇವಿಗೆ ಏನು ಇಷ್ಟ, ಯಾವ ಬಣ್ಣ ಇಷ್ಟ, ಯಾವ ಖಾದ್ಯ ಇಷ್ಟ, ಅವುಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಮುಂದಿನ ವಿಡಿಯೋಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇವತ್ತು ಹೋಗಿ ಬರ್ತೀನಿ, ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.